ಪ್ರೀತಿ 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 ಅವಾಗಿಂದ ನಾನು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ ಪ್ರೀತಿ. ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ಯಾರು ಮಾತಾಡ್ಸಲ್ಲ. ನಿನ್ನ ಯಾರು ಮಾತಾಡಿಸ್ತಾರೆ? ನಿಂದು ನಾಟಕದ ಬುದ್ಧಿ ಎಂಬುದು ಗೊತ್ತೇ ಐತೆ ಎಲ್ಲರಿಗೂ. ನೀನು ಬೋಲ್ ನಾಟಕ ಮಾಡ್ತೀಯ. ನೀನು ನಾಟಕ ಮಾಡೋದ್ರಾಗೆ ಏವನ್ನು ಬರೋ ಎಲ್ಲನ ಬರೋ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿರು. ನಾನು ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ದಿನ ಬರೋದಕ್ಕಾಗೋದಿಲ್ಲ, ಊಟ ತಗೊಂಡೋಗ್ತೀವಿ. ಅದಕ್ಕೆ ಅಕ್ಕ ನಾನು ಇಪ್ಪಟ್ಟು ಡೈಲಿ ಊಟ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸರಿ ಆಯ್ತಕ್ಕ, ತಗೊಂಡೋಗ್ರಿ ಊಟನ, ನಾನೆಲ್ಲ ಕೆಲಸ ಮುಗಿಸಿರ್ತೀನಿ. ಅದೇ ಅರ್ಶನ ಬರುತ್ತಲ್ಲ, ಅದೇ ಕಾರಲ್ಲೇ ಬಂದ್ವಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಾವು ಊಟ ಮಾಡ್ಕೊಂಡು ಹೋಗಿ ಬಾಕ್ಲಾಕೊಂಬರ್ಬೇಕು. ಅದಕ್ಕೇನೆ ಊಟ ತಗೊಂಡೋದ್ರೆ ಅತ್ಲಾಗೆ ನಾವು ಅಲ್ಲಿ ಅಂಗಡಿ ಹತ್ರ ಇರ್ತೀವಿ, ಅವಣ್ಣ ಬಂದು ಊಟ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೇನೆ ಸುಮ್ಮನೆ ಏನು ಊಟಕ್ಕಂತೇಳಿ ಬಂದರೆ ಸುಮ್ಮನೆ ಟೈಮ್ ಅಲ್ಲಿ ವೇಸ್ಟ್ ಆಗುತ್ತೆ. ಬಾಕ್ಲಾಕೊಂಡು ಬರಬೇಕು. ಅಲ್ಲಿ ಬೇರೆ ವಿರುದ್ಧವಾಗಿ ಅಂಗಡಿ ಮಾಡೋಳೆ ಒಬ್ಳು, ಅದಕ್ಕೇನೆ ಅವಳ ಎದುರಿಗೆ ಬಾಕ್ಲಾಕೊಂಬಂದ್ರೆ ಸುಮ್ಮನೆ ಕಷ್ಟ ಆಗುತ್ತೆ. ವ್ಯಾಪಾರ ಪಾಪ ಒಂದೊಂದು ವ್ಯಾಪಾರ ಎಲ್ಲ ಕೆಟ್ಟೋಗುತ್ತೆ. ಅದಕ್ಕೆ ಊಟ ತಗೊಂಬರ್ರಿ ಅಂತ ಹೇಳ್ತು ನಾವು ತಗೊಂಡೋಗ್ತೀವಿ ನಾಳೆಯಿಂದ. ಆಯ್ತಕ್ಕ, ತಗೊಂಡೋಗ್ರಿ, ನಾನೆಲ್ಲ ಕೆಲಸ ಮುಗಿಸಿರ್ತೀನಿ. ಹೇಳು ಪ್ರೀತಿ ಪ್ರೀತಿ ಪ್ರೀತಿ. ನೀನು ನಾನು ಮಾತಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ಅವಾಗಿಂದ ಏನಕ್ಕೆ ಮಾತಾಡಿಸ್ತಾ ಇದೆಯಾ ನೀನು? ನನ್ನ ಮಾತಾಡಿಸ್ಬೇಡ ನೀನು. ನಾನು ಏನೇ ಅಂದರೂ ನಾನು ನಂಬೋದಿಲ್ಲ ನಿನ್ನ. ಯಾವುದೇ ಕಾರಣಕ್ಕೂ ನಾನು ನಿನ್ನ ನಂಬೋದಿಲ್ಲ. ನೀನು ಮಾತಾಡಬೇಡ, ನಾನು ಮಾತಾಡಿಸ್ಬೇಡ. ನೀನು ನನ್ನ ಪಾಡ ಇದ್ದಿದ್ದಾಗುತ್ತೆ. ನೀನು ಮಾತಾಡ್ಸೋಕ್ಕೆ ಹೋಗ್ಬೇಡ. ನನಗೆ ತುಂಬ ಬೇಜಾರಾಗುತ್ತೆ ನೀನು ಮಾತಾಡಿಸ್ಬಿಟ್ರೆ. ಅಯ್ಯೋ ಏನೋ ಮಾತಾಡ್ಸಿದ್ದು ನಮ್ಮ ಮನೆಯಾಗಿದ್ಮೇಲೆ ಮಾತಾಡ್ಸೋಣ ಅಂತ. ಅದ್ಯಾಕೆ ಬೇಜಾರಾಗ್ತೇ ಬಿಡಮ್ಮ, ಕ್ಷಮಿಸು ಅಂತ ಕೇಳ್ಕೊಂಡ್ರು ಮಾತಾಡಿಸ್ಬೇಡ ಅಷ್ಟೇನೆ. ಯಾರು ಹೇಳಿದ್ರು ಅಷ್ಟೇನೆ, ನಾನು ಕೇಳೋದಿಲ್ಲ. ನಾನಂತೂ ನಿನ್ನ ನಂಬೋದಿಲ್ಲ. ನಿನ್ನ ಬುದ್ಧಿ ಗೊತ್ತೈತೆ ನನಗೆ ಏನಂತ. ನಿನ್ನ ಬುದ್ಧಿ ಹಂಗೆ ಏನು ಎಲ್ಲ ಗೊತ್ತೈತೆ. ನೀನು ಏನು ಮಾತಾಡಬೇಡ ನೀನು. ಯಾಕಮ್ಮ, ಏನಾಯ್ತು? ಏನಿಲ್ಲ ಮಾವ, ನನ್ನ ಪಾಡಿಗೆ ನಾನಿದ್ರೆ ನಮ್ಮನ್ನು ಮಾತಾಡಿಸ್ತಾ ಇದ್ದಾರೆ ಇವರು. ನಾನು ಏನೇ ಅಂದ್ರೆ ಇವ್ರು ನಂಬೋದಿಲ್ಲ. ಇವ್ರ ಬುದ್ಧಿ ಎಲ್ಲ ನನಗೆ ಗೊತ್ತೈತೆ. ಈ ಅಮ್ಮ ಮಾಡಿರೋ ಕೆಲಸಕ್ಕೆ ಯಾರೂ ಮಾತಾಡ್ಸೋದಿಲ್ಲ ಈ ಅಮ್ಮನ್ನ. ಈ ಅಮ್ಮನ ಬುದ್ಧಿ ಹೆಂಗೆ ಅಂತ ಎಲ್ರಿಗೂ ಗೊತ್ತೈತೆ. ನೋಡಪ್ಪ, ನನ್ನ ಯಾರು ನಂಬಂಗಿಲ್ಲ. ನಾನು ಒಳ್ಳೆಯವಳಾದ್ರೂ ನಂಬಲ್ವಲ್ಲ ಯಾರು ನನ್ನ. ಒಳ್ಳೆ ತಂದೆಯಿಂದ ಒಳ್ಳೆ ರೀತಿಯಿಂದ ಇರೋಣ ಅಂತ ಹೋದ್ರೂ ಯಾರು ನನ್ನ ನಂಬ್ತಾ ಇಲ್ವಲ್ಲ. ಅಲ್ಲ, ನಾನು ಅಂಥದ್ದೇನಮ್ಮ ಮಾಡಿದ್ದೀನಿ ನಿಮಗೆ? ಮದುವೆ ಫಸ್ಟ್ನೇ ದಿನನೇ ಅವಕ್ಕ ನಾನು ಬೇರೆ ಹೋಗು ಅಂತೇಳಿ ತುಂಬ ಹಿಂಸೆ ಕೊಟ್ಟವಳು ನೀನು. ಅದಕ್ಕೆ ಅವಕ್ಕನಿಗೆ ತುಂಬ ಬೇಜಾರಾಗೈತೆ. ಏನೇ ಅಂದ್ರು ನಿನ್ನ ನಂಬೋದಿಲ್ಲ ಅವಕ್ಕ. ಸುಮ್ಮನೆ ಇರೋ ಅವಕ್ಕನ ಯಾಕೆ ಮಾತಾಡಿಸಿ ಸುಮ್ಮನೆ ಬೈಸ್ಕೊಳ್ತೀಯ? ಅವಕ್ಕ ಯಾರು ಹೇಳಿದ್ರು ಕೇಳಲ್ಲ. ಅವಕ್ಕನ ಮನಸ್ಸಿಗೆ ತುಂಬ ಬೇಜಾರಾಗೈತೆ ನಿನ್ನಿಂದನ. ನೀನು ಏನೇ ಅಂದ್ರೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಿನ್ನ ಯಾರು ಮಾತಾಡ್ಸಲ್ಲ. ಇದೆಯಾ ಇದ್ದು ನಿನ್ನ ಪಾಡಿಗೆ ನೀನು ಅವರು ನಿನ್ನ ಆರೈಕೆ ಮಾಡ್ತೀವಿ ಅಂತ ಕರ್ಕೊಂಬಂದರೆ ಅವ್ರು ನಿನ್ನ ನೋಡ್ಕೊಂತಾರೆ. ನೀನು ಅವ್ರನ್ನ ಹತ್ರ ಕೇಳ್ಬೇಕು. ಏನಾರ ಬೇಕಿದ್ರೆ ಮಾತ್ರೆ ಆಗಲಿ ಏನೇ ಆಗಲಿ, ಏನೇ ಬೇಕಿದ್ರು ನೀನು ಅವ್ರನ್ನ ಕೇಳ್ಕೊಂಡು ಅವ್ರ ಹತ್ರ ಚೆನ್ನಾಗಿರು. ನಿನ್ನ ಮಕ್ಳ ಹತ್ರ, ನಿನ್ನ ಗಂಡನ ಹತ್ರ ಯಾರು ಬೇಡ ಅನ್ನೋದಿಲ್ಲ. ನಾವಂತೂ ನಾವು ನಿನ್ನ ಮಾತಾಡ್ಸೋದಿಲ್ಲ ಅಷ್ಟೇ. ಸುಮ್ಮನಿರು ಸುಗುಣ, ತಲೆ ಕೆಡಿಸ್ಕೋಬೇಡ. ಅವರು ತುಂಬ ಬೇಜಾರಾಗಿದ್ದಾರೆ. ಸ್ವಲ್ಪ ದಿನ ನೀನು ಸುಮ್ಮನಿದ್ಬಿಡು. ನಿನ್ನ ಪಾಡಿಗೆ ನೀನು ಆ ಮಹಿಳೆ ಅವರೇನೇ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಸಿಟ್ಟಾಗಿದ್ದಾಳೆ ಪ್ರೀತಿ. ಏನೇ ಹೇಳಿದ್ರು ಕೇಳ್ತಾ ಇಲ್ಲ. ನೀವು ಅವಳಿಗೆ ಲೂಜ್ ಕೊಟ್ಟಿದ್ದೀರಾ. ನೋಡಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲ. ನೀವು ಹೇಳ್ದಂಗೆ ಕೇಳೋದೇ ಇಲ್ಲ. ಅವಳನ್ನ ಯೋಟನ ಲೂಜ್ ಕೊಡಬಾರ್ದು ನೀವು. ಅಲ್ಲ, ನಾನಾಗಿ ನಾನು ಮಾತಾಡ್ಸಿದ್ರು ಮಾತಾಡಲ್ವಲ್ಲ. ಅವಳಿಗೆ ಜಂಬ ಜಾಸ್ತಿ ಐತೆ ನೋಡು. ನಾನು ಎಷ್ಟು ಮಾತಾಡಿಸ್ತಾ ಇದ್ದೀನಿ ಬಂದಾಗಿಂದಾನು. ಹೆಂಗೆ ಹಿಂಗೆ ಮಾಡ್ತಾ ಇದ್ದಾಳೆ. ಹಿಂಗೆ ಮಾಡೋದು ಸರಿನೇ ಅವಳು? ಏನು ಮಾಡೋದು ಇವಾಗ? ನಾವು ಏನು ಮಾತಾಡೋದಕ್ಕಾಗೋದಿಲ್ಲ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅವರು ಕೇಳಬೇಕು. ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಅವರಿಬ್ಬರು ವಿರುದ್ಧವಾಗಿದ್ದಾರೆ ಅಂತ ಅಂದಮೇಲೆ ನಾವು ಕೇಳಲೇಬೇಕಮ್ಮ. ಏನು ಮಾಡೋದು ಹೇಳು? ಅಲ್ಲ, ಎಷ್ಟು ಒಳ್ಳೆ ಮಾತಲ್ಲಿ ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಎಷ್ಟು ಜಂಬ ನೋಡು ಅವಳಿಗೆ. ನೀವು ಹೇಳಿರೋ ಮಾತಿಗೆ ಬೆಲೆನೇ ಕೊಡೋದಿಲ್ಲ ಅವಳು. ಆದ್ರೂ ಅವ್ರು ಹೇಳಿರೋ ಮಾತಿಗಾದ್ರೂ, ಅವ್ರ ಗಂಡ ಹೇಳಿರೋ ಮಾತಿಗೆ, ಲಿಕ್ಕಿ ಮಾತಿಗಾದ್ರೂ ಬೆಲೆ ಕೊಡೋದಿಲ್ವ ಅವಳು? ಅಲ್ಲ, ನಿಮ್ಮಿಬ್ರು ಮಾತಿಗೂ ಬೆಲೆ ಕೊಡಲ್ವಲ್ಲ. ಮಾವ ಅಂತೇಳಿ ನಿಮ್ಮ ಮಾತಿಗೂ ಬೆಲೆ ಕೊಡೋದಿಲ್ಲ. ಅವಳನ್ನ ತುಂಬಾ ಅತಿಯಾಗಿ ನೀವು ಮೆರೆಸ್ತಾ ಇದ್ದೀರಾ. ಅದಕ್ಕೆ ಅವಳು ಹಿಂಗೆ ಆಡ್ತಾ ಇರೋದು. ಇವಾಗ ಏನು ಮಾಡೋಕ್ಕಾಗಲ್ಲ ಸುಗುಣ. ನೀನು ಅಂತ ತಪ್ಪು ಕೆಲಸ ಮಾಡಿದ್ಯಾ. ಇವಾಗ ನೀನು ಬದಲಾಗಿದ್ದೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಮಾತಾಡ್ಸಿದ್ರು ಅವರು ಕೇಳೋಲ್ಲ. ಬಿಡು, ಸ್ವಲ್ಪ ದಿನ ಅವ್ರ ಕೋಪ ಕಡಿಮೆ ಆಗೋವರೆಗೂ ನೀನು ಸ್ವಲ್ಪ ಸಮಾಧಾನದಲ್ಲಿ ಇರು. ಮಾತಾಡ್ಸೋದಕ್ಕೆ ಹೋಗ್ಬೇಡ. ಸುಮ್ಮನೆ ನೀನು ಈಗ ಕೆಲಸಕ್ಕೆ ಹೋಗ್ತಾರಾ ಅವರು? ಈ ಹುಡುಗಿನೂ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಪಾರನು. ಅವಳು ಹೋದ್ರೆ ನಿನ್ನ ಮನೆಗಳದ್ದು ಕೆಲಸ ಮಾಡ್ಕೊಂಡು ಆರಾಮಾಗಿ ಸುಮ್ಮನೆ ಮನೆಯಾಗಿರು ಅಷ್ಟೇ. ಮನೆಗಳದ್ದೆಲ್ಲ ಕೆಲಸ ಮಾಡು. ಅವಾಗ ಅವರಾಗಿ ಅವರು ನಮ್ಮ ಅತ್ತೆ ಎಲ್ಲ ಮನೆ ಕೆಲಸ ಮಾಡಿಕೊಡುತ್ತೆ, ನಮ್ಮ ಅತ್ತೆ ಎಲ್ಲನ ಅಂತ ಹೇಳಿ ನಿನ್ನ ತುಂಬ ಇಷ್ಟಪಡ್ತಾರೆ. ನೀನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ. ಸರಿನಾ? ನೀನು ಚೆನ್ನಾಗಿತ್ಕೊಂಡು ಹೋಗು ಮೇಯ್ನು. ಏನು ಮಾಡಬೇಕೋ ಏನಪ್ಪ, ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಸುಮ್ಮನಿರು, ಬೇಜಾರಾಗಬೇಡ. ನಾನಿದ್ದೀನಿ, ನೀನು ತಲೆ ಕೆಡಿಸ್ಕೋಬೇಡ. ಸರಿನಾ? ನೀನು ಬೇಜಾರಾಗಬೇಡ. ಅವರು ಮಾತಾಡಿಸ್ಲಿಲ್ಲ ಅಂದರೆ ಏನಾಯಿತು, ನಾನು ನೋಡ್ಕೊಂತೀನಿ. ಸುಮ್ಮನಿರು. ಎಷ್ಟೊಂದು ದಿನ ಆತಪ್ಪ ನಾನು ನೀನು ಹಿಂಗೆ ಕೂತ್ಕೊಂಡು ಮಾತಾಡಿ. ಎಷ್ಟು ದಿವಸ ಆಯಿತೋ ಏನೋ. ಹೋಗತ್ತ.
ಪಾಪ ನೀನು ಹೇಳ್ತಿದ್ರು ಇಲ್ದಂಗಿದ್ದೆ, ನಾನು ಗಂಡಿದ್ರು ಇಲ್ದಂಗಿದ್ದೆ. ನಮ್ಮಿಬ್ರದ್ದು ಬೋಲೋ ಒಂಥರ ನಮ್ದು ಒಂಥರ ಜೀವನ ಅಲ್ವೇ? ಒಂಥರ ಕಣಪ್ಪ. ಹೇಳೋಕ್ಕಾಗಲ್ಲ ಅಂಥ ಜೀವನ ನಮ್ಮದು. ಅಯ್ಯೋ ದೇವ್ರೇ, ಎಂಥ ಜೀವನಪ್ಪ ನಮ್ದು ಅಮ್ಮಂಗಾಗುತ್ತೋ ಅನ್ನೋ ಸತಿ ನೆನೆಸ್ಕೊಂಡ್ರಿ. ಬಿಟ್ಟು ತಲೆ ಕೆಡಿಸ್ಕೊಬೇಡಿ ಇನ್ಮೇಲೆ ನಾನು ಚೆನ್ನಾಗಿರೋಣ. ಚೆನ್ನಾಗಿರ ಅಷ್ಟೇ ನೀನು. ಅವರಿಬ್ರು ಕೆಲ್ಸಕ್ಕೆ ಹೋದ್ರೂ ಈ ಹುಡುಗಿನೂ ಯಾತ್ಕ ಹೋಗ್ತೀನಿ ಬಟ್ಟೆ ಅಂಗಡಿಗೆ ಅಂತ ಹೇಳ್ತಾ ಐತೆ. ಈ ಹುಡುಗಿನೂ ಹೋದರೆ ಯಾರು ಇರಲ್ಲ ಮನೆಯಾಗೆ, ನೀನು ಒಬ್ಬಳೇ ಇರ್ತೀಯ. ಎಲ್ಲ ಕೆಲಸ ಮಾಡ್ಕೊಂಡು ಇರು, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಯಾರು ಇರಲ್ಲ. ಆರಾಮಾಗಿ ಕೆಲಸ ಮಾಡ್ಕೊಂಡು ಮನೆಗಳದೆಲ್ಲನ ಆರಾಮಾಗಿ ಇದ್ರೆ ಆಯ್ತು ಅಷ್ಟೇ. ಅವರಾಗಿ ಅವ್ರ ಆಮೇಲೆ ನಿನ್ನ ಹತ್ರ ಅವರೇ ಚೆನ್ನಾಗಿರೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿಲ್ವೇ ನಾನು? ನೀನು ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕಷ್ಟೇ. ಒಳ್ಳೆ ರೀತಿಯಿಂದ, ಒಳ್ಳೆ ನಡತೆಯಿಂದ, ಒಳ್ಳೆ ಮಾತುಗಳು ಆಡಿಸ್ಕೊಂಡು, ಒಳ್ಳೆ ಮಾತಿಂದನ ಅವ್ರನ್ನ ಮಾತಾಡಿಸ್ಕೊಂಡು ಸೊಸೆಯರ ಹತ್ರ ಚೆನ್ನಾಗಿದ್ದರೆ ಅವರು ಚೆನ್ನಾಗಿರ್ತಾರೆ. ನೀನು ಹೆಂಗಿರ್ತೀಯ ಅವ್ರು ಹಂಗಿರ್ತಾರೆ. ಏನಿರ್ತಾರೋ ಏನೋ ಮಾತಾಡ್ಸೋದೇ ಇಲ್ಲಪ್ಪ ಅವಳ್ದಂತೂ ಪ್ರೀತಿದು ಬೋಲ್ಜಂಬ. ಎಷ್ಟು ಮಾತಾಡ್ಸಿದ್ರು ಮಾತಾಡಲ್ಲ. ಎಷ್ಟು ಮಾತಾಡಿಸ್ತೀನಿ ಗೊತ್ತೇ ನಾನು. ಅಯ್ಯೋ ದೇವ್ರೆ, ಅಷ್ಟಿಷ್ಟು ಮಾತಾಡ್ಸಲ್ಲೋ. ಅಯ್ಯೋ ಸತಿ ಮಾತಾಡ್ಸಿರು ನೋಡು, ಮಾತಾಡಲ್ಲ. ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಮಾತಾಡಲ್ಲ. ಅವೆಂತ ಮಾತ್ರೆ ಕೊಟ್ಟವ್ರೆ ಏನೋ, ಭಾಳ ನಿದ್ದೆ ಬರ್ತೈತಿ, ಸಖತ್ತು ನಿದ್ದೆ ಬರ್ತೈತಪ್ಪ. ಮಾತ್ರೆ ನುಂಗಿರಿ, ಪವಾರದಗಳ ಮಾತ್ರೆ ನುಂಗ್ತೀವ, ಸಖತ್ತು ಚೆನ್ನಾಗಿರೋ ಮಾತ್ರೆ ಕೊಟ್ಟವ್ರೆ. ಅದಕ್ಕೇನೆ ಮಾತಾಡ್ಸೋಣ ಅಂತ ಹೇಳವಳನ್ನ ಮಾತಾಡಲೇ ಇಲ್ಲ. ಮಾತ್ರೆ ನುಂಗ್ತೀನಲ್ಲ, ನಿದ್ದೆ ಬಂದಂಗೆ ಅವತ್ತು ಬಾ ಮನೆ ಕೇವನ. ಮಲ್ಕೋ ಸುಗುಣ, ಮಲ್ಕೋ ನೀನು. ತುಂಬ ನಿದ್ದೆ ಬರುತ್ತೆ, ಅಷ್ಟು ಚೆನ್ನಾಗಿರೋ ಮಾತ್ರೆ ಕೊಟ್ಟಿದ್ದಾರೆ. ಅದಕ್ಕೆ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಹೋಗಿ ರೂಮಿಗೆ ಹೋಗಂಗಿದ್ರೆ ಹೋಗು, ನಾನು ಇಲ್ಲೇ ಮಲ್ಕೊಂತೀನಿ. ನಿನ್ನ ರೂಮ್ನಾಗ ಹೋಗಿ ಹೋಗು, ಚಳಿ ಜಾಸ್ತಿ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊ. ಅಲ್ಲ, ಅವಳೇನು ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ನಡೆಯೋದಪ್ಪ. ಯಾಕೆ ಕೆಲ್ಸಕ್ಕೆ ಹೋಗ್ತಾಳೆ ವರ್ಷನ ಅಂಗಡಿಗೆ? ಅಲ್ಲಿಗೆ ಯಾಕೆ ಹೋಗ್ತಾಳೋ ಏನೋ, ಹೋಗು. ಅಲ್ಲಿಗೆ ಹೋಗ್ಬಾರ್ದು ಅವಳು. ಅಲ್ಲ, ಅಂಥ ಕೆಲಸ ಮಾಡೋಕ್ಕೆ ಇವಳು ಓದ್ಬಿಟ್ಟು ಅಂಥ ಕೆಲಸಕ್ಕೆ ಹೋಗೋದು. ಬಿಡತ್ತ ಹೋದ್ರು ಹೋಗ್ಲಿ, ಅವ್ರ ಕೈಯ ಪ್ರೇಮ ಹೋಗುತ್ತಂತೆ. ಹೋಗ್ಳು, ಇನ್ನೇನು ಮಾಡೋಕ್ಕಾಗುತ್ತೆ. ಮನೆಯಾಗಿನೇನೇನಂತ ಕೆಲಸ ಇರಲ್ವಲ್ಲ, ಹೋಗ್ತಾರತ್ತ ಹೋಗ್ಲೇಳು. ಅಲ್ಲಿ ಅರ್ಶನ ಅಂಗಡಿಲಿ ಏನೋ ಅಂತಟ ಕೆಲಸ ಇಲ್ಲ ಅಂತ ಅವಳು ಯಾರೋ ಬಜಾರೆ ಒಬ್ಬಳು ಅವ್ರ ಅಂಗಡಿ ಬೇಳೆ ಹಾಕ್ಯವಳಂತೆ. ಅದಕ್ಕೇನೆ ಅಪ್ಪನ ಒಮ್ಮೆ ಮಾಡೋ ಕೆಲಸ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೋಗ್ಯವ್ರೆ. ಹೋಗ್ಲೇಳು ಬಿಡು, ದುಡ್ಕೊಂಡು ದುಡ್ಕೊಂಡು ತಿಂದ್ರೆ ಏನು ಬೇಕು. ಇನ್ನೇನು ಮನೆಯಾಗಿದ್ದು ಸೋಂಬೇರಿಗಳು ಆಗ್ತಾರೆ. ಮತ್ತೆ ಯಾವಾಗ ಹೋಗೋ ಅಂಥ ಪರಿಸ್ಥಿತಿ ಬಂದ್ರೆ ಅವಾಗ ಹೋಗೋಕ್ಕಾಗಲ್ಲ. ಈ ಸುಮ್ಮನೆ ಸೋಂಬೇರಿ ಆಗ್ತಾರೆ ಮನೆಗಿದ್ದಷ್ಟು. ಅಲ್ಲ, ಹೋಗೋಂಥದ್ದೇನಿರಲಿಲ್ಲ, 3-4 ದುಡಿತಿದ್ರಿ ನೀವು. ಅದಕ್ಕೆ ನೀವು ಹೋಗೋಂಥದ್ದೇನಿರಲಿಲ್ಲ, ಅಲ್ಲಿಗೆ ಹೋಗೋಂಥದ್ದು ಅವನ ಅಂಗಡಿಗೆ ಹೋಗೋಂಥದ್ದೇನಿರಲಿಲ್ಲ. ಅವ್ರಿಗೂ ನನಗೂ ಮೊದಲೇ ಆಗಲ್ಲ, ಅವ್ರ ಮನೆಗಳವ್ರಿಗೂ ನನಗೂ. ಬಿಡು ಹೋಗ್ಲೇಳು ಸುಮ್ಮನೆ, ಏನು ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸುಮ್ಮನಿರು, ಹೋಗ್ಲೇಳು. ಕೆಲ್ಸಕ್ಕೆ ಇವ್ರು ಹೋಗ್ತಾರೆ, ಕೆಲಸ ಮಾಡ್ತಾರೆ, ಸಂಬಳ ದುಡ್ಕೊಂಡು ಬರ್ತಾರೆ. ಓದಿದ್ರು ಓದಿ ನೋಡಿ ಅಂತ ಕೆಲ್ಸಕ್ಕೆ ಹೋಗ್ತಾರೆ. ಆ ಡಿಂಪಕ್ಕ ನಾನು ಹೆಣ್ಮಕ್ಳನ್ನು ಓದಿಸ್ತೀನಿ ಎಂಬುದು, ಓದಿ ಈಗ ಇಂಥ ಕೆಲಸ ಮಾಡಬೇಕು ಎಂಬಂಗಾಗುತ್ತೆ. ಓದಿ ಕೆಲಸ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿರ್ತಾರಲ್ಲ. ಯಾವಾಗ ಬೇಕಂದ್ರೆ ಅವ್ರು ರಜಾ ಹಾಕೋಬೋದು, ನಮ್ಮ ಕೈ ಕೆಳಗೆ ಇರುತ್ತೆ ಕೆಲಸ. ವರ್ಷ ಕೊಡ್ತಾ ಇರೋದು, ಆರಾಮಾಗಿರ್ಬೋದು ಅಂತ. ಕೆಲಸ ಇಲ್ದಾಗ ಆರಾಮು. ಬೇರೆ ಬೇರೆ ಕಡೆ ಹೋದರೆ ನಮಗೆ ಬೇಕಾದ ರಜಾ ಸಿಗಲ್ಲ. ಬೇರೆ ಕಡೆ ಅವ್ರಿಗೆ ಇವಾಗ ಎಲ್ಲಿ ಇವರು ಅವ್ರಿಗೆ ಹತ್ರದಲ್ಲಿ ಈ ಥರ ಕೆಲಸಗಳು ಎಲ್ಲೂ ಸಿಗೋದಿಲ್ಲ. ಬಿಡು ಹೋಗ್ಲಿಲ್ಲ, ಆರಾಮಾಗಿ ಮಾಡ್ಕೊಂಬರ್ಲೇಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರೀತಿನ ಕೆಲ್ಸಕ್ಕೆ ಕಳಿಸ್ಬೇಡ ಅಂತ ಹೇಳ್ತಾವಳೆ. ಸುಗುಣ ಪ್ರೀತಿನ ಎಷ್ಟು ಮಾತಾಡ್ಸಿದ್ರು ಪ್ರೀತಿ ಮಾತಾಡ್ತಾ ಇಲ್ಲ. ಅದಕ್ಕೆ ನೀನು ಸೊಸೆರ್ತ ನೀನು ಚೆನ್ನಾಗಿತ್ಕೊಂಡು ಹೋಗಮ್ಮ, ಅವರು ಚೆನ್ನಾಗಿರ್ತಾರೆ. ನೀನು ಕೆಲಸ ಮಾಡಿಕೊಟ್ಟು ಕೆಲಸ ಎಲ್ಲ ಮಾಡಿಕೊಡು, ಅವರು ಚೆನ್ನಾಗಿರ್ತಾರೆ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದೀನಿ. ನೀನು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಂತ ಹೇಳಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರಿಗೆ, ಧನ್ಯವಾದಗಳು.